ಒಂದು ಗುರು ಶಿಷ್ಯರ ಸುಖದ ದುಃಖದ ರಹಸ್ಯ. ಇಬ್ರು ದೋಣಿಯಲ್ಲಿ ಗುರುಗಳು ಹಾಗೂ ಶಿಷ್ಯರು ನರ್ಮದಾ ನದಿ ದಂಡೆ ತೀರಕ್ಕೆ ಬರ್ತಾರೆ. ಅಲ್ಲಿ ಆತ್ಮಾನಂದ ಎಂಬ ಗುರುಗಳು ಆಶ್ರಮವಿತ್ತು. ಅಲ್ಲಿ ಅನೇಕ ಶಿಷ್ಯರು ಅಲ್ಲಿ ವೇದ ಪುರಾಣ ಪಾರಾಯಣ ಮಂತ್ರ ಕಲಿಯುತ್ತಾ ವಿದ್ಯಾರ್ಚನೆ ಮಾಡ್ತಾ ಇದ್ರು. ಒಮ್ಮೆ ಗುರುಗಳು ನರ್ಮದಾ ನದಿ ದಾಟಿ ಪಕ್ಕದ ಹಳ್ಳಿಗೆ ಹೋಗಲು ದೋಣಿಯಲ್ಲಿ ಶಿಷ್ಯರನ್ನು ಕರೆದುಕೊಂಡು ಹೊರಟರು. ಎಲ್ಲರೂ ಖುಷಿಯಾಗಿ ಹೋಗುತ್ತಿರುವಾಗ ಒಬ್ಬ ವಿದ್ಯಾರ್ಥಿ ಗುರುಗಳನ್ನು ಕೇಳಿದ, ಗುರುಗಳೇ, ದೇವರು ಮನುಷ್ಯರನ್ನು ಸುಖವನ್ನು ತಾನಾಗೇ ಕೊಡುತ್ತಾನೋ ಅಥವಾ ಹೇಗೆ? ಆಗ ಮನುಷ್ಯ ಬಹಳ ಸಂತೋಷದಿಂದ ಇರುತ್ತಾನೆ. ಅದೇ ದೇವರು ಮತ್ತೆ ದುಃಖವನ್ನು ಕೊಡುತ್ತಾನೆ, ಆಗ ಮನುಷ್ಯ ಚಿಂತೆಯಲ್ಲಿ ಮುಳುಗಿ ಬಿಡುತ್ತಾನೆ. ಅವಾಗ ಏನ್ ಮಾಡೋದು ಗುರುಗಳೇ ಅಂತ ಕೇಳ್ತಾನೆ. ದೇವರು ಮನುಷ್ಯರಿಗೆ ತರದ ಸುಖನೂ ಕೊಡ್ತಾನೆ, ದುಃಖನೂ ಕೊಡ್ತಾನೆ. ಅಂದ್ರೆ ಜೀವನದ ಚಕ್ರ ಸಾಗಿಸ್ಬೇಕಲ್ಲ. ಈ ರೀತಿಯಿಂದ ಗುರುಗಳು ಹಾಗೂ ದೇವರು ಪರೀಕ್ಷೆಯನ್ನ ಶಿಷ್ಯರಿಗೆ ಮಾಡ್ತಾ ಇರ್ತಾರೆ. ಅವಾಗ ಮನುಷ್ಯ ಗೊಂದಲದಲ್ಲಿ ಇರ್ತಾನೆ ಎಂದು ಗುರುಗಳು ಹೇಳಿದರು. ಗುರುಗಳು ದೋಣಿಯ ಹುಟ್ಟನ್ನು ಹಾಕುತ್ತಾ ಹಿಂದೆ ಮುಂದೆ ದಡಕ್ಕೆ ತೆಗೆದುಕೊಂಡು ಹೋಗ್ತಿದ್ರು. ಅವರಿಗೆ ಶಿಷ್ಯನ ಪ್ರಶ್ನೆ ಅರ್ಥವಾಯಿತು. ಗುರುಗಳ ಕೈಯಲ್ಲಿ ಒಂದೇ ಹುಟ್ಟು ಇತ್ತು. ಅವರೊಬ್ಬರೇ ದೋಣಿ ನಡೆಸುತ್ತಿದ್ದರು. ದೋಣಿ ನದಿಯ ಮಧ್ಯಭಾಗಕ್ಕೆ ಬಂದಿತ್ತು. ಮಳೆಗಾಲವಾಗಿತ್ತು. ಪ್ರವಾಹ ಏರುತ್ತಿತ್ತು. ಒಂದೇ ಹುಟ್ಟು ಕೈಯಲ್ಲಿ ಇದ್ದುದರಿಂದ ದೋಣಿ ನಡೆಸಲು ಕಷ್ಟವಾಗ್ತಾ ಇತ್ತು. ಸರಿಯಾಗಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ದೋಣಿ ನಡೆಸಲು ಬಹಳಷ್ಟು ಕಷ್ಟವಾಗ್ತಾ ಇತ್ತು. ಮಧ್ಯ ಮಾರ್ಗದಲ್ಲಿ ಗುರುಗಳು ದೋಣಿಯನ್ನು ತೆಗೆದುಕೊಂಡು ಹೋದ್ರು. ಇದರಿಂದ ಪ್ರವಾಹ ಮಧ್ಯದಲ್ಲಿ ದೋಣಿ ಸಿಕ್ಕು ಸುತ್ತಲೂ ತಿರುಗ್ತಾ ಇತ್ತು. ಅವಾಗ ಶಿಷ್ಯರೆಲ್ಲ ಗಾಬರಿಯಾದ್ರು. ಗುರುಗಳೇ, ಇದನ್ನ ಸಮಸ್ಥಿತಿಗೆ ತರಬೇಕಾದ್ರೆ ಏನ್ ಮಾಡೋದು? ಅವಾಗ ಗುರುಗಳು ಹೇಳ್ತಾರೆ, ಹೆದರಬೇಡ್ರಿ ಶಿಷ್ಯರೇ. ಗುರುಗಳು ಮತ್ತು ದೇವರು ಅಂದ್ರೆ ಒಂದೇ ಅಲ್ಲ. ಈ ಪ್ರವಾಹದ ಮಧ್ಯದಲ್ಲಿ ದೋಣಿ ಯಾವ ಕ್ಷಣದಲ್ಲಾದ್ರೂ ಮುಳುಗಲಿಕ್ಕೆ ಸಾಧ್ಯತೆ ಆಗತ್ತೆ. ಏನ್ ಮಾಡೋದು ಅಂತ ವಿದ್ಯಾರ್ಥಿಗಳು ಕೇಳಿದ್ರು. ಶಿಷ್ಯರು ಮಾತನಾಡಿಕೊಂಡ್ರು, ಗುರುಗಳೇ, ನೀವು ಒಬ್ರೇ ಎಷ್ಟಂತ ಹುಟ್ಟು ದೋಣಿ ನಡೆಸ್ತಾ ಇರ್ತೀರ. ನಾವು ಒಂದೇ ತರ ದಡ ಮುಟ್ಬೇಕಾಗತ್ತ. ಒಬ್ಬರಿಂದ ಸಾಧ್ಯವಿಲ್ಲ ಗುರುಗಳೇ. ನಾವು ಕೂಡ ದೋಣಿ ಎರಡು ಭಾಗಕ್ಕೆ ಹುಟ್ಟನ್ನು ಹಾಕಿದ್ರೆ ದೋಣಿ ಅಲಗಾಡಂಗಿಲ್ಲ. ಸಮಸ್ಥಿತಿಗೆ ಬಂದು ನಾವು ದಡ ಮುಟ್ಟಲು ಸಾಧ್ಯ ಆಗತ್ತೆ ಗುರುಗಳೇ. ನಿಮ್ಮ ಬಳಿ ಇರುವ ಇನ್ನೊಂದು ಹುಟ್ಟು ನಮ್ಗೆ ಕೊಡಿ, ನಾವು ದೋಣಿ ನಡೆಸುತ್ತೇವೆ ಎಂದರು. ಗುರುಗಳು ನಗುತ್ತಾ ಶಿಷ್ಯರ ಕಡೆಗೆ ತಿರುಗಿ ನೋಡಿ, ನೀವು ಆಗ ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಕೊಡುತ್ತೇನೆ ಎಂದರು ಗುರುಗಳು. ಸುಖ ಮತ್ತು ದುಃಖಗಳ ನಡುವೆ ಜೀವನ ಸಾಗಿಸುವುದು, ಅದು ಜೀವನದ ಸಮಸ್ಥಿತಿ ಅಂತ ಕರೆಯಲಾಗುತ್ತೆ. ಕೇವಲ ಸುಖ ಮಾತ್ರ ಬೇಕು, ದುಃಖ ಮಾತ್ರ ಬೇಡ ಅಂತ ಅಲ್ಲ. ನದಿ ಮಧ್ಯ ಪ್ರವಾಹದಲ್ಲಿ ಸಿಲುಕಿದಾಗ ದೋಣಿಯಂತೆ ನಿಂತಲ್ಲೇ ನಿಲ್ಲದೆ ಸುತ್ತುತ್ತಾ ಇರುತ್ತಾ ಹೋಗುತ್ತೆ. ಆಗ ಸುತ್ತುವ ದೋಣಿಯನ್ನು ಸಮಸ್ಥಿತಿಗೆ ತರಲು ಎರಡೂ ಬದಿಗೆ ಹುಟ್ಟು ಹಾಕಬೇಕಾಗುತ್ತದೆ. ಹೀಗೆ ಶಿಷ್ಯರನ್ನು ತರಬೇಕಾದ್ರೆ ಅದೇ ರೀತಿಯಿಂದ ಅವರನ್ನ ಸುಖ ಮತ್ತು ದುಃಖಗಳಲ್ಲಿ ಎರಡೂ ಕಡೆಗೂ ಅವರನ್ನ ಒಲಿಸಬೇಕಾಗುತ್ತದೆ. ಹೀಗೆ ಮನುಷ್ಯನ ಜೀವನದಲ್ಲಿ ಏರುಪೇರುಗಳು ಸದಾ ಇರುತ್ತೆ. ಒಂದ ಮುಖದ ಎರಡು ನಾಣ್ಯಗಳು ಇದ್ದ ಹಾಗೆ ಜೀವನ ಸಮತಟ್ಟಾಗಿ ಇರಬೇಕಂದ್ರೆ ಸುಖ ಮತ್ತು ದುಃಖ ಎರಡೂ ಬರಲೇಬೇಕು. ಅಂದಾಗ ಜೀವನ ಸಂತೋಷದಿಂದ ಆನಂದಮಯವಾಗಿ ನೆಮ್ಮದಿಯಿಂದ ಸಾಗ್ಲಿಕ್ಕೆ ಸಾಧ್ಯತೆ. ಕಷ್ಟ ಬಂದ್ರೆ ಮಾತ್ರ ಅಳುತ್ತಾ ಕೂಡೋದಲ್ಲ. ಸುಖ ಬಂದಾಗ ಅನುಭವವನ್ನು ತಿಳಿದು ಕುಣಿದು ಕುಪ್ಪಾಳಿಸೋದಲ್ಲ. ರಾತ್ರಿ ಬಂದ್ರೆ ಹೇಗೆ ರಾತ್ರಿ ಹಗಲು ಸಮವಾಗಿ ಇರ್ತದಲ್ಲ, ಆಗ ಜೀವನದಲ್ಲಿ ಸುಖ ದುಃಖ ಎರಡೂ ಸಮವಾಗಿ ಹಂಚಿಕೊಳ್ಳಬೇಕು. ಹುಟ್ಟು ಸಾವು ಇದ್ದರೆ ಜೀವನದಲ್ಲಿ ಏರುಪೇರುಗಳನ್ನು ನಾವು ಕಾಣುತ್ತೇವೆ. ಸುಖ ದುಃಖ ಯಾವಾಗ್ಲೂ ಬರಬೇಕು. ಅಲ್ಲದೆ ಜೀವನದ ಕಷ್ಟಗಳ ಸುಳಿಯಲ್ಲಿ ನಾವು ಸಿಲುಕ್ತಾ ಇದ್ರೆ
ಮುಂದಿನ ಗತಿ ಏನು, ಮುಂದಿನ ಜೀವನ ಹೇಗೆ ಅಂತ ನಮಗ್ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಗುರುಗಳು ಆವಾಗ ಹೇಳಿದ್ರು. ಶಿಷ್ಯ ಕೇಳಿದ ಪ್ರಶ್ನೆಗೆ ಉದಾಹರಣೆ ಸಹಿತವಾಗಿ ಗುರುಗಳು ಕೊಟ್ಟ ಉತ್ತರ ಕೇಳಿ ಶಿಷ್ಯರಿಗೆ ಕಷ್ಟ ಮತ್ತು ಸುಖ ಎರಡು ಮನುಷ್ಯನ ಜೀವನದಲ್ಲಿ ಅವಿಭಾಜ್ಯ ಅಂಗಗಳಾಗಿದ್ದಂತೆ ಇವು ಮಾತ್ರ ಜೀವನದಲ್ಲಿ ಸಮತೋಲನ ಸಾಗಿಸಲು ಸಾಧ್ಯವಾಗುತ್ತೆ ಅಂತ ಆವಾಗ ಗುರುಗಳು ತಮ್ಮ ಶಿಷ್ಯರಿಗೆ ಹೇಳಿದ್ರು. ಇದೇ ರೀತಿಯಿಂದ ಮನುಷ್ಯನ ಜೀವನ ಕೂಡ ಒಂದೇ ರೀತಿಯಿಂದ ಅಲ್ಲ. ಹೇಗೆ ಆಹಾರ ಒಂದು ಸಲ ಸಿಗತ್ತೆ, ಇನ್ನೊಂದು ಸಲ ಸಿಗೋದಿಲ್ಲ, ಒಂದು ಸಲ ಉಪವಾಸ ಆಗುತ್ತೆ, ಇದೇ ರೀತಿಯಿಂದ ಒಂದೊಂದು ಸಲ ಉಪ್ಪಿಲ್ಲದೆ ಗಜ್ಜಿಯನ್ನು ಕುಡಿಬೇಕಾಗತ್ತೆ. ಅಂದಾಗ ನಾವು ಯಾವುದು ಜೀವನದೇ ಕುಗ್ಗದೆ ಹಿಗ್ಗದೆ ಸಂತೋಷವಾಗಿ ಬಂದಂಥದ್ದು ಬಂದಿದ್ದ ಬರಲಿ, ಗೋವಿಂದನ ದಯೆ ಇರ್ಲಿ ಅಂತ ಕೇಳ್ತಾ ಇರ್ಬೇಕು. ಅವಾಗ ಒಂದೊಂದ್ಸಲ ಕೇವಲ ನಮ್ಗೆ ಹಣ ಸಿಕ್ತು, ಸಂಪತ್ ಸಿಕ್ತು, ಬಹಳ ಖುಷಿಯಾಗಿರ್ತೀವಿ. ಅದ್ ಸಿಗ್ಲೇ ಇಲ್ಲಪ್ಪ ಅಂದಾಗ ದುಃಖ ಪಡುವುದಲ್ಲ. ದಿನೇ ದಿನ ಬೆಳೆಯುತ್ತಾ ಹೋಗ್ತಾ ಆಡಿಕೊಂಡು ನಲಿಯುತ್ತಾ ಕುಣಿಯುತ್ತಾ ಗುರುಗಳು ಹೇಳಿದಂತ ಆಟ ಪಾಠವನ್ನು ಕಲಿತಾ ವೇದ ಮಂತ್ರೋಪದೇಶಗಳನ್ನು ಕಲಿತಾ ಸುಖ ದುಃಖಗಳಲ್ಲಿ ನಾವು ಜೀವನವನ್ನು ಸಾಗಬೇಕು. ಜೀವನದಲ್ಲಿ ಸುಖ ದುಃಖ ಬಂದ್ರೂ ಅಷ್ಟೇ, ಲಾಭ ನಷ್ಟಗಳು ಆದ್ರೂ ಕೂಡ ಸರಿ ಪ್ರಮಾಣದಲ್ಲಿ ಸ್ವೀಕಾರ ಭಾವನೆಯಿಂದ ನಮ್ಮ ಜೀವನವನ್ನ ಸಾಗಿಸ್ತಾ ಇರ್ಬೇಕು. ಎಂತಹ ಕಠಿಣ ಸಮಸ್ಯೆಗಳೇ ಬಂದರೂ ಕೂಡ ಅದನ್ನು ಉಪಾಯದಿಂದ ನಾವು ಜೀವನವನ್ನು ಸಾಗಿಸ್ಬೇಕು ಅಂತ ಗುರುಗಳು ತಮ್ಮ ಶಿಷ್ಯರಿಗೆ ಹೇಳಿದ್ದಾರೆ. ಯಾವಾಗ್ಲೂ ನಮ್ಮಲ್ಲಿ ಧೈರ್ಯ ಇರ್ಬೇಕು. ಗುರು ಮುಂದೆ ಗುರಿ ಹಿಂದೆ ಇರ್ಬೇಕು. ಗುರುಗಳು ನಮ್ಗೆ ಸದಾ ದಯ ಪಾಲಿಸ್ತಾ ಇರ್ತಾರಂತೇಳಿ ಗುರುಗಳು ತಮ್ಮ ಶಿಷ್ಯರನ್ನ ಹೇಳಿ ಪ್ರಶ್ನೆಗೆ ಸರಿಯಾದ ಉದಾಹರಣೆಯೊಂದಿಗೆ ಶಿಷ್ಯರಿಗೆ ಅವರ ಉತ್ಸಾಹ ಆನಂದ ಭರಿತವಾಗಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ತೆಗೆದುಕೊಂಡು ಹೋದ್ರು. ಹೀಗೆ ಜೀವನದಲ್ಲಿ ಯಾವಾಗ್ಲೂ ಕೂಡ ಸುಖ ದುಃಖಗಳು ಸಮಾನವಾಗಿ ಇರಬೇಕು. ಸಮಾಜದಲ್ಲಿ ಎಂಥದೇ ಕಷ್ಟಗಳು ಬಂದು ಕೂಡ ನಾವು ಒಳ್ಳೆ ರೀತಿಯಿಂದ ಇದ್ಕೊಂಡು ಅನುಭವವನ್ನ ಪಡಿತಾ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಬೇಕು. ಗುರಿ ಮುಂದೆ ಗುರು ಹಿಂದೆ ಎನ್ನುವ ಹಾಗೆ ಗುರುಗಳ ಮಾರ್ಗದರ್ಶನ ನಮ್ಗೆ ಜಗತ್ತಿನಲ್ಲಿ ಇದ್ದರೆ ಮಾತ್ರ ನಾವು ಎಲ್ಲಾದ್ರೂ ಕೂಡ ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಆಗತ್ತೆ ಅಂತ ಇಲ್ಲಿ ಆಚಾರ್ಯರು ಇದನ್ನ ಹೇಳ್ತಾರೆ. ಗುರು ದೇವೋಭವ, ಆಚಾರ್ಯ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ. ಗುರು ಹಿರಿಯರಿಗೆ ಸಹಕಾರ ಕೊಡ್ಬೇಕು. ಅವರಿಂದ ಯಾವಾಗ್ಲೂ ನಾವು ಆಶೀರ್ವಾದವನ್ನು ಪಡೆಯಬೇಕು. ಗುರುವೇ ಮೇಲು, ಗುರುವಿನ ಆಚಾರ ವಿಚಾರದಲ್ಲಿ ನಾವು ಇರ್ಬೇಕಂತ ಇಲ್ಲಿ ಗುರುಗಳು ತಮ್ಮ ಶಿಷ್ಯರಿಗೆ ಒಳ್ಳೆಯ ಬುದ್ಧಿವಾದವನ್ನ ಹೇಳ್ತಾರೆ. ಇಷ್ಟವರೆಗೂ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗ ಗುರುಗಳಿಗೆ, ನಾಗರಾಜ್ ಗುರುಗಳಿಗೂ ಮತ್ತು ರಂಗನಾಥ್ ಗುರುಜಿಗಳಿಗೂ ನಮಸ್ಕಾರವನ್ನು ಹೇಳ್ತೀನಿ. ಆಮೇಲೆ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಕುಳಿತು ತಾವು ಕೇಳಿದಿರಲ್ಲ, ಅವರಿಗೂ ಕೂಡ ಎಲ್ಲರಿಗೂ ಕೂಡ ಧ್ಯಾನಾರ್ಥಿಗಳಿಗೆ ನನ್ನ ಅನಂತ ವಂದನೆಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ.